ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ. ಈ ಶ್ಲೋಕದಲ್ಲಿ ಭಗವಂತನ ಅನೇಕ ದಿವ್ಯ ನಾಮಗಳನ್ನು ಉಲ್ಲೇಖಿಸಲಾಗಿದೆ. ಪ್ರತಿಯೊಂದು ನಾಮವು ಅವನ ಮಹಿಮೆ, ಕರುಣೆ ಮತ್ತು ಲೀಲೆಯನ್ನು ತಿಳಿಸುತ್ತದೆ. ಸಜ್ಜನರ ಕಷ್ಟಗಳನ್ನು ನಿವಾರಿಸಿ ದುಷ್ಟರನ್ನು ಶಿಕ್ಷಿಸಿ ಭಕ್ತರ ಎಲ್ಲ ನೋವುಗಳನ್ನು ಪರಿಹಾರ ಮಾಡುವ ಪರಮಾತ್ಮನೇ ಜನಾರ್ದನ. ವಿಷ್ಣುವಿನ ನಾವಿಂದ ಕಮಲದ ಹೂವು ಉದ್ಭವಿಸಿ ಅದರಲ್ಲಿ ಬ್ರಹ್ಮದೇವರು ಜನಿಸಿದರು. ಅದಕ್ಕಾಗಿಯೇ ವಿಷ್ಣುವನ್ನು ಪದ್ಮನಾಭ ಎಂದು ಕರೆಯುತ್ತಾರೆ. ವೆಂಕಟಾಚಲ ವಾಸನಃ ಎಂದರೆ ತಿರುಮಲದ ವೆಂಕಟಾಚಲ ಪರ್ವತದಲ್ಲಿ ವಾಸಿಸುವನು ಎಂದರ್ಥ. ಈ ವಿಶ್ವವನ್ನು ನಡೆಸುವವರು ಬ್ರಹ್ಮದೇವರು. ಬ್ರಹ್ಮದೇವರನ್ನೇ ಸೃಷ್ಟಿಸಿದ ವಿಷ್ಣು ನಿಜವಾದ ಸೃಷ್ಟಿಕರ್ತ. ಸಕಲ ಜಗತ್ತನ್ನು ಪಾಲಿಸುವವ ವಿಷ್ಣುವನ್ನು ಜಗನ್ನಾಥ ಎಂದು ಕರೆಯುತ್ತಾರೆ. ಮಾ ಎಂದರೆ ಲಕ್ಷ್ಮೀದೇವಿ, ಧವ ಎಂದರೆ ಪತಿ. ಲಕ್ಷ್ಮೀದೇವಿಯ ಪತಿಯಾದ ವಿಷ್ಣುವನ್ನು ಮಾಧವ ಎಂದು ಕರೆಯುತ್ತಾರೆ. ಭಕ್ತವತ್ಸಲ ಎಂದರೆ ಭಕ್ತರ ಮೇಲೆ ಅಪಾರವಾದ ಪ್ರೀತಿ ಹೊಂದಿರುವವನು. ನಾವು ಮಾಡುವ ಚಿಕ್ಕ ಸೇವೆಯನ್ನು ಸ್ವೀಕರಿಸಿ ಅನುಗ್ರಹ ಮಾಡುವ ಕರುಣಾಸಾಗರ. ಇದು ಈ ಶ್ಲೋಕದ ಅರ್ಥ. ಶ್ರೀಕೃಷ್ಣ ಅರ್ಪಣಮಸ್ತು.